ಮೈಸೂರು ಅಂದಿದ ತಕ್ಷಣ ನಮಗೆ ತುಂಬ ಒಳ್ಳೊಳ್ಳೆ ವಿಚಾರಗಳಿಗೆ ನೆನಪಾಗ್ತಿತ್ತು. ಬಟ್ ಆ ಥರದೊಂದು ಮೈಸೂರಲ್ಲಿ ಈ ಥರದೊಂದು ರಕ್ತ ಸಿಕ್ತ ಅಧ್ಯಾಯ, ಈ ಥರದೊಂದು ಫ್ಯಾಮಿಲಿ ಡ್ರಾಮಾ ರಿಯಲ್ ಆಗಿ ನಡೆದಿತ್ತು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಅದನ್ನ ಸಿನಿಮಾ ರೂಪ ಕೊಟ್ಟಿದ್ದಾರೆ ಅದಕ್ಕೆ. ಹೌದು. ನಿಮ್ಗೆ ಮೈಸೂರು ಅಂದಿದ ತಕ್ಷಣ ಮೈಸೂರು ಏನ್ ಅಂದ ತಕ್ಷಣ ನೆನಪಾಗುತ್ತೆ? ನನಗೆ ಈಗ್ಲೂ ನಾವು ಚಿಕ್ಕ ವಯಸ್ಸಲ್ಲಿ ದಸರಾಗೆ ಹೋಗ್ತಾ ಇದ್ದಿದ್ದು ಅದೆಲ್ಲ ನೆನಪಾಗುತ್ತೆ. ಆ್ಯಂಡ್ ಕಾರ್ನರ್ ಆಫ್ ಮೈ ಮೈಂಡ್ ಎಸ್ ಮೈಸೂರಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತ ಕೂಡ ಅನಿಸುತ್ತೆ. ಬಿಕಾಸ್ ಇಟ್ ಇಸ್ ಅ ವೆರಿ ಸೆರೀನ್ ಸಿಟಿ, ಸೈಲೆಂಟು, ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಈಗ ನೋಡಿ, ಒಬ್ಬ ಮನುಷ್ಯ ಅಂದರೆ ಯಾವಾಗಲೂ ಸಾತ್ವಿಕ ಭಾವ ಇರೋದಿಲ್ಲ, ಅವನಲ್ಲಿ ಎಲ್ಲ ನವರಸಗಳು ಅಡಗಿರುತ್ತೆ. ಸೊ ಈಗ ಒಂದು ಊರು ಅಂದ ತಕ್ಷಣ ಒಂದೇ ಅಲ್ವಲ್ಲ, ಎಲ್ಲ ರೀತಿಯ ಜನಗಳು ಇದ್ದಾರೆ ಅಂದರೆ ಎಲ್ಲ ರೀತಿಯ ಒಂದು ಅಂಶನೂ ಕೂಡ ಆ ಸಿಟಿಲಿ ಇದ್ದೇ ಇರುತ್ತೆ. ಸೊ ಐ ಡೋಂಟ್ ಸಿ ಎನಿ ರಾಂಗ್ ಆರ್ ಎನಿ ತಪ್ಪು ಅಥವಾ ಬೇರೆ ಏನೋ ಹೇಳೋಕ್ಕೆ ಹೊರಟಿದ್ದಾರೆ ಅಂತಲ್ಲ, ಇದು ಕೂಡ ಒಂದು ಅಂಶ ಇದೆ. ಸೊ ಟು ಕಮ್ ಅಪ್ ಆ್ಯಸ್ ಆ್ಯನ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಊರಾಗಿರ್ಬೋದು, ಎಲ್ಲವೂ ಸೇರೇನೆ ಒಂದು ಅಂತ ಒಂದು ಐಡೆಂಟಿಟಿ ಸಿಗೋದು. ಸೊ ಐ ಥಿಂಕ್ ಅದನ್ನು ತೋರಿಸಿದ್ದಾರೆ. ಸೂಪರ್ ಸೂಪರ್. ಪ್ರಶಾಂತ್ ಸರ್, ನೀವು ಸಿನಿಮಾ ರಿಲೀಸ್ಗೂ ಬಿಫೋರೇ ಸಾಕಷ್ಟು ಜನ ಎಡಿಟರ್ಸು, ಸಿನಿಮಾ ಮತ್ತು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಡಿಟರ್ಸು ತುಂಬ ಜನ ಸಿನಿಮಾ ನೋಡಿದ್ರು ಸುದೀಪ್ ಸರ್ ಮನೆಯಲ್ಲಿ. ಅದಾದ ನಂತರ ಈ ಚಿತ್ರರಂಗದ ಒಂದಷ್ಟು ಸೆಲೆಬ್ರಿಟಿಗಳಿಗೆ ಸಿನಿಮಾ ತೋರಿಸುವಂಥ ಕಾರ್ಯ ಮಾಡಿದ್ರು ಸುದೀಪ್ ಸರು. ಆಮೇಲೆ ರಿಲೀಸ್ ಆಯಿತು. ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟು ಯಾರಿಂದ ಏನಾಗಿತ್ತು ಸರ್? 2-3 ಅದು. ಓಕೆ. ಫಸ್ಟ್ ಸುದೀಪ್ ಸರ್ ಸಿಕ್ಕರು. ಓಕೆ. ಅಂದ ತಕ್ಷಣ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್. ನನಗೆ ಫಸ್ಟ್ ಟೈಮು ಭಾಳ ದಿನದ ನಂತರ ನಾನು ಅಂದರೆ ಇದು ಹೊಸ ಮಾಧ್ಯಮ ಅಲ್ವಾ, ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್. ನನಗೆ ನಾವು ಯಾವಾಗಲೂ ಒಂದು ಸ್ವಲ್ಪ ಕಲಾವಿದರು ಒಂದು ಸ್ವಲ್ಪ ಸೆಲ್ಫ್ ಡೌಟಲ್ಲಿ ಬದುಕ್ತಾ ಇರ್ತೀವಿ ನಾವು. ಅಂದರೆ ಸರಿ ಇತ್ತಾ, ಸರಿ ಬಂತಾ, ಇದು ಸರಿ ಇದೆಯಾ ಅಂತ ಅನ್ನೋದು. ಅಂಥ ಒಂದು ಮೇರು ವ್ಯಕ್ತಿತ್ವ ಹಂಗೆ ಹೇಳಿದಾಗ ಹ್ಯುಮಿಲಿಟಿ ಬಂದುಬಿಡುತ್ತೆ, ತುಂಬ ಹ್ಯುಮಿಲಿಟಿ ಬಂದುಬಿಡುತ್ತೆ. ಅದ್ರ ನಂತರ ಪ್ರಿಯಾ ಮೇಡಮ್ಮು. ಓಕೆ. ಅವರು ಐ ಮಿ ಯುವರ್ ಬಿಗ್ ಫ್ಯಾನ್ ಸರ್ ಅಂತ ನೋಡಿ, ಅವರ ಆ ಜನರಾಸಿಟಿ ನೋಡಿ, ಅದನ್ನು ಅವರು ನಮ್ಗೆ ಕೊಡೋ ಕಾನ್ಫಿಡೆನ್ಸ್ ನೋಡಿ, ಅದನ್ನು ಇಟ್ಸ್ ಸೋ ಹ್ಯೂಮನ್, ಸೊ ಅಲ್ವಾ. ನಿನ್ನೆ ಓರಿಯನ್ ಮಾಲ್ನಲ್ಲಿ ಶಿವಣ್ಣ ನೋಡೋಕೆ ಬಂದರು. ಹೌದು, ಅವ್ರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು, ನೀವು ನೋಡಿದ್ದೀರ ಓಪನ್ ವೇದಿಕೆಯಲ್ಲಿ. ಆವಾಗ ಏನು ಹೇಳಬೇಕಂತ ಮಾತೇ ಬರಲ್ಲ ನಾನು. ಆಮೇಲೆ ಇದ ನಂತರ ಶಿವಣ್ಣ ನಾವು ಹಿಂಗೆ ಬರ್ತಾಯಿದ್ರೆ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ, ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರಿ ಸರ್, ಚೆನ್ನಾಗಿ ಮಾಡಿದ್ರಿ ಅಂತ. ಇವೆಲ್ಲ ನನಗೆ ಹೊಸ್ತು. ನಮಗೆ ರಂಗಭೂಮಿನಲ್ಲಿ ಬೇರೆ ಥರದ್ದು ಅಲ್ಲಿಯೂ ಹೇಳ್ತಾರೆ, ಅಲ್ಲೂ ಭಾಳ ಪ್ರೀತಿ ತೋರಿಸಿದ್ದಾರೆ ಈ ಕಳೆದ 40 ವರ್ಷದಲ್ಲಿ. ಆದರೆ ನಿನ್ನೆ ಅವರೆಲ್ಲ ಫಸ್ಟ್ ಟೈಮ್ ನನಗೆ ಈ ರೀತಿ 4-5 ಹಂತಲ್ಲಿ, ಅದರಲ್ಲಿ ರಂಗಭೂಮಿಯ ಈ ದಿಗ್ಗಜರು, ರಂಗಭೂಮಿನಲ್ಲಿ ಕನ್ನಡ ರಂಗಭೂಮಿಯನ್ನು ಆಧಾರ ಸ್ತಂಭಗಳು ಬೆಳೆಸಿದವರು, ಅತಿ ಎತ್ತರಕ್ಕೆ ಇದ್ದವರು, ಒಂದು ಇಷ್ಟೊಂದು ಜನರಸ್ ಆಗಿ ಚೆನ್ನಾಗಿ ಮಾಡಿದಿರಿ, ತುಂಬ ಅದ್ಭುತವಾಗಿದೆ, ನಿಮಗೆ ತುಂಬ ಒಳ್ಳೆಯ ಫ್ಯೂಚರ್ ಇದೆ ಸರ್, ಈ ಥರ ಎಲ್ಲ ಮಾತಾಡಿದಾಗ ಹಂಬಲ್ ಆಗಿಬಿಡ್ತೀನಿ ನಾನು. ಅದಕ್ಕಿಂತ ಹೆಚ್ಚಿಗೆ ನನಗೆ ಏನು ಹೇಳೋಕ್ಕಾಗಲ್ಲ, ಮೂಕಾಗಿಬಿಡ್ತೀನಿ ನಾನು. ವೆರಿ ಟ್ರೂ ಸರ್. ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಈ ಥರದೊಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಿರಲಿಲ್ಲ ಜನಕ್ಕೆ. ಬಹುಶಃ ನೀವು ಇನ್ನೂ ಬೇಗನೆ ಬರ್ಬೋದಿತ್ತೇನೋ, ಅಥವಾ ಲೇಟಾಗಿ ಬಂದಿದ್ದೂ ಅದಕ್ಕೊಂದು ಕಾರಣ ಇರುತ್ತೆ, ರೀಸನ್ ಅಂತ. ಸೊ ಈ ಸಿನಿಮಾ ಆದಮೇಲೆ ಬಹುಶಃ ನೀವು ಮತ್ತಷ್ಟು ಬ್ಯುಸಿ ಆಗ್ತೀರಾ ಅನಿಸುತ್ತೆ. ಸೊ ಆ ಥರದ ಪಾತ್ರಗಳು ನಿಮ್ಮನ್ನು ಹುಡುಕೊಂಬರಲಿ ಅಂತ ನಾವು ಈ ಮೂಲಕ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಬ್ಬ ಕಲಾವಿದನಿಗೆ ಬೇಕಾಗಿದ್ದು ಅದೇ ಅಲ್ವಾ. ಹಾಂ, ವೆರಿ ಟ್ರೂ.